ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ SSLC ಎಕ್ಸಾಮ್ 2 ಪಾಸಿಂಗ್ ಪ್ಯಾಕೇಜ್ನ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಬಂದು ಕನ್ನಡ ಮತ್ತು ಮ್ಯಾಥ್ಸ್ ಮಾತ್ರ ಅಪ್ಲೋಡ್ ಮಾಡಿದ್ರೆ, ಇನ್ನು ಮಿಕ್ಕಿರೋ ಸಬ್ಜೆಕ್ಟನ್ನು ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ರಿ. ತುಂಬ ಜನಕ್ಕೆ ಟೆಲಿಗ್ರಾಮ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಾಗಿ ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಬಂದು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಟೆಲಿಗ್ರಾಮ್ ಚಾನಲ್ ಹೋಗಿ ಸರ್ಚ್ ಮಾಡಿ ಭಾರ್ಗವ್ ಪ್ರಧಾನ್ ಜಾಬ್ ಲಿಂಕ್ಸ್ ಅಂತ ಹೇಳಿ ಸಿಕ್ಬಿಡುತ್ತೆ. ನನ್ನ ಒಂದು ಫೋಟೋ ಇರುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಾನು ನಿಮಗೆ PDF ಶೋ ಮಾಡ್ತಿದ್ದೀನಿ ನೋಡಿ. ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡನ್ನೂ ಕೂಡ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಅದು ಕನ್ನಡ ಎಕ್ಸಾಮ್ ಬರೆಯೋರು ಕನ್ನಡದಲ್ಲಿ ಬರೀಬಹುದು ಮ್ಯಾಥಮೆಟಿಕ್ಸ್ನ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹಿಂದಿ, ಸೈನ್ಸ್, ಇಂಗ್ಲಿಷ್ ಮತ್ತೆ ಸೋಷಿಯಲ್ ಸೈನ್ಸ್ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇದರ ಒಂದು PDF ಅನ್ನು ಕೂಡ ಎಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತಾನು ಕೂಡ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಇಂಗ್ಲೀಷ್ನ ಸ್ಟಾರ್ಟ್ ಮಾಡೋಣಂತೆ. ತುಂಬಾ ಜನ ಬಂದು ಇಂಗ್ಲೀಷ್ನಲ್ಲೂ ಕೂಡ ಫೇಲ್ ಆಗಿದ್ರ. ಲಾಂಗ್ ಆನ್ಸರ್ಸ್ನ ಬರೀರಿ ನೀವು ಇಂಗ್ಲೀಷ್ನಲ್ಲಿ, ಓಕೆನಾ? ಫೇಲ್ ಆಗಕ್ಕೆ ಚಾನ್ಸ್ ಇಲ್ಲ. ಲ್ಯಾಂಗ್ವೇಜ್ನಲ್ಲಿ ನೀವು ಫೇಲ್ ಆಗಿದ್ದೀರಾ ಅಂದರೆ ಏನು ಹೇಳೋಣ ನಿಮಗೆ. ಸೊ ಅದಕ್ಕೋಸ್ಕರ ಲಾಂಗ್ ಆನ್ಸರ್ಸ್ಗಳು ಬರೀರಿ. ಖಂಡಿತವಾಗ್ಲೂ ಕೂಡ 5 ಕೊಡೋ ಜಾಗದಲ್ಲಿ 3-4 ಕೊಡ್ತಾರೆ. ನೀವು ಎರಡೆರಡು ಪೇಜ್ ಎಲ್ಲ ಬರೀತಾರೆ ಚೆನ್ನಾಗಿ ಬರೆಯೋರು. ನೀವು ಅರ್ಧ ಪೇಜ್ ಬರ್ಬಿಟ್ಟು 10 ಮಾರ್ಕ್ಸ್ ಕೊಡ್ರಿ, 5 ಮಾರ್ಕ್ಸ್ ಕೊಡ್ರಿ ಅಂದ್ರೆ ಹೆಂಗ್ ಕೊಡೋಕ್ಕಾಗತ್ತೆ ಹೇಳಿ? ಅದಕ್ಕೋಸ್ಕರನೇ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಆ ಒಂದು PDF ನಲ್ಲಿ. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಒಂದು ಕ್ವಶನ್ಸ್ ಇರುತ್ತೆ. 5 ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಲೆಂತಿ ಬರಿಬೇಕಾಗತ್ತೆ, 1-2 ಪೇಜನ್ನ ಬರಿಬೇಕಾಗತ್ತೆ. ಲೆಟರ್ ರೈಟಿಂಗ್ ಮತ್ತೆ ಗ್ರಾಮರ್ ಇರುತ್ತೆ ಅಂತಾನೆ ಹೇಳ್ಬೋದು. ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ 15ರಿಂದ 20 ಮಾರ್ಕ್ಸ್ ಇದರಲ್ಲೇ ಸಿಕ್ಬಿಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಸೋಷಿಯಲ್ ಸೈನ್ಸಿಗೆ ಬರೋಣಂತೆ. ಸೋಷಿಯಲ್ ಸೈನ್ಸ್ ಕನ್ನಡ ಮತ್ತೆ ಇಂಗ್ಲಿಷು. ಕನ್ನಡದಲ್ಲಿ ಬರೆಯೋರಿದ್ದಾರೆ ಸೋಷಿಯಲ್ ಸೈನ್ಸ್ ನ, ಇಂಗ್ಲಿಷ್ ನಲ್ಲಿ ಬರೆಯೋರಿದ್ದಾರೆ. ಎರಡನ್ನೂ ಕೂಡ ಪ್ರೊವೈಡ್ ಮಾಡಿದ್ದೀನಿ PDF. ಓಕೆನಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಒಂದು ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಹೆಚ್ಚಿನ ರಿಲೇಟೆಡ್ ಕ್ವಶನ್ಸ್ ಅನ್ನು ಕೂಡ ಅದರಲ್ಲಿ ಇರುತ್ತೆ. ಮಿನಿಮಮ್ ಏನಿಲ್ಲ ಅಂದ್ರೂ 40ರಿಂದ 45 ಮಾರ್ಕ್ಸ್ ನೀವು ಆ ಒಂದು ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಸ್ಕೋರ್ ಮಾಡಬಹುದು. ಓಕೆನಾ? ಇನ್ನು ಸೈನ್ಸ್ ವಿಚಾರಕ್ಕೆ ಬರೋಣಂತೆ. ಸೈನ್ಸ್ ನಲ್ಲಿ ತುಂಬಾ ಡಯಾಗ್ರಾಮ್ಸ್ ಎಲ್ಲಾನು ಕೂಡ ಇರುತ್ತೆ. ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಅದರಲ್ಲಿ ಬೋತ್ ನೀವು ಸೈನ್ಸ್ ನ ಕನ್ನಡದಲ್ಲಿ ಬರೀತೀರಾ ಅಂತ ಹೇಳೋದಾದ್ರೆ ಕನ್ನಡ PDF ಕೂಡ ಇದೆ, ಇಂಗ್ಲಿಷ್ PDF ಕೂಡ ಇದೆ. ಆರಾಮಾಗಿ ನೀವು ಇಲ್ಲಿ ಬರೀಬಹುದು. ಓಕೆನಾ? ಆರಾಮಾಗಿ ಓದ್ಕೋಬಹುದು. ಮಿನಿಮಮ್ 40ರಿಂದ 45 ಮಾರ್ಕ್ಸ್ ನ ಆರಾಮಾಗಿ ಆ ಒಂದು PDF ಇಂದ ಓದ್ಕೊಂಡು ಸ್ಕೋರ್ ಮಾಡ್ಕೋಬಹುದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಒಂದು 20 to 25 ಕ್ವಶನ್ಸ್ ನ ಕೊಟ್ಟಿದ್ದೀನಿ. ಮಲ್ಟಿಪಲ್ ಚಾಯ್ಸ್ ಎಲ್ಲಾನು ಕೂಡ ಆರಾಮಾಗಿ ಎಡಿಟ್ ಮಾಡಿದ್ದೀನಿ. ನೀವು ಹೋಗ್ಬಿಟ್ಟು ಜಸ್ಟ್ ರೀಡ್ ಮಾಡೋದಷ್ಟೇ, ಇನ್ನೇನು ಇಲ್ಲ. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. 1 ಮಾರ್ಕ್ಸ್ ಇಲ್ಲ, ಬೇಕಾದ್ರೆ 1 ಮಾರ್ಕ್ಸ್ ಆಡ್ ಮಾಡ್ಕೊಡ್ತೀನಿ. ಓಕೆನಾ? ಮತ್ತೆ ಡಯಾಗ್ರಾಮ್ಸ್ ಎಲ್ಲಾನು ಕೂಡ ಕೇಳ್ತಿದ್ರಿ, ಅದನ್ನು ಕೂಡ ಆಡ್ ಮಾಡಿದ್ದೀನಿ ಆ ಒಂದು PDF ನಲ್ಲಿ. ಓಕೆನಾ? ಮಿನಿಮಮ್ ಪಾಸಿಂಗ್ ಪ್ಯಾಕೇಜು 45 ಮಾರ್ಕ್ಸ್ಗೆ. ಇದರಲ್ಲಿ ನಿಮಗೆ 3 ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿದ್ದೀನಿ ಅಂತಾನೆ ಹೇಳ್ಬಹುದು. ಫಿಸಿಕ್ಸ್ ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು, ಮಿನಿಮಮ್ 25 ಮಾರ್ಕ್ಸಿಗೆ. ಕೆಮಿಸ್ಟ್ರಿ ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು, 30 ಮಾರ್ಕ್ಸಿಗೆ. ಬಯಾಲಜಿ ಕ್ವಶನ್ಸ್ ಇರುತ್ತೆ 30 ಮಾರ್ಕ್ಸ್ಗೆ. ಈ ರೀತಿ ನಿಮಗೆ ಡಿವೈಡ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಪಾಸಿಂಗ್ ಪ್ಯಾಕೇಜ್ ನ ಕೊಟ್ಟಿದ್ದೀನಿ. ತುಂಬಾ ಜನ ಹಿಂದಿ ಸಬ್ಜೆಕ್ಟ್ ನ ಕೇಳ್ತಿದ್ರೆ, ಆಕ್ಚುಲಿ ನಾನು ಹಿಂದಿ ಎಲ್ಲ ಬರ್ದು ಎಕ್ಸ್ಪ್ಲೈನ್ ಮಾಡೋಷ್ಟು ನಾನು ಹಿಂದಿನಲ್ಲಿ ಟ್ಯಾಲೆಂಟೆಡ್ ಏನಲ್ಲ. ಓಕೆನಾ? ಕನ್ನಡ, ಇಂಗ್ಲಿಷ್, ಸೈನ್ಸ್ ಏನ್ ಬೇಕಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಿಂದಿ ಆಲ್ಮೋಸ್ಟ್ ನನ್ನ ಕೈಲಾಗಿದ್ದೆಲ್ಲೂ ಕೂಡ ಟ್ರೈ ಮಾಡ್ಬಿಟ್ಟು ಎಲ್ಲ PDF ಕೂಡ ಒಂದೇ ಇದರಲ್ಲೇ ಹಾಕಿದ್ದೀನಿ. ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು ಎಲ್ಲರೂ ಕೂಡ. ಅದ್ರಲ್ಲೂ ಕೂಡ ಇನ್ನೇನಿಲ್ಲ. ಸೊ ನಿಮ್ಗೆ ಇಲ್ಲಿ ಹಿಂದಿನಲ್ಲಿ ಏನಿಲ್ಲ ಅಂದ್ರೆ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಇಷ್ಟಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ಅದರಲ್ಲಿ ಇರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಲೆಟರ್ ರೈಟಿಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಲೆಟರ್ ರೈಟಿಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಾನು ಕೂಡ ಆಡ್ ಮಾಡಿದೀನಿ. ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ PDF ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಕೂಡ ಇದರ ಒಂದು ಉಪಯೋಗ ತಗೊಳ್ಳಿ. ಧನ್ಯವಾದ. ಎಲ್ಲರಿಗೂ ಕೂಡ ಧನ್ಯವಾದ. ಎಲ್ಲರೂ ಕೂಡ ಎಕ್ಸಾಮ್ನ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಬರೀರಿ. ಓಕೆನಾ? ಜೈ ಹಿಂದ್.